ಸ್ಟಾಪ್ ರೂಮ್ ನಿಂದ ಬಿಟ್ಟು ಕಾಲ್ ಇಟ್ರು ಅಂದ್ರೆ 10 ನಿಮಿಷ ರೆಸ್ಟ್ ಬಿಟ್ಟಾಗ ಒಬ್ರು ಗ್ರೌಂಡ್ ನೋಡಕ್ ಅಂತ ಇರ್ಲಿಲ್ಲ. ಓಡ್ಕೊಂಡು ಹೋಗ್ಬೇಕು, ಅಷ್ಟು ಶಿಸ್ತು, ಸಮಯ ಪ್ರಜ್ಞೆ ನಮ್ ಕೊರ್ತಿ ಸರ್ ಅವ್ರದ್ದು. ಭಗವತಿ ಸರ್ ಅವ್ರು ನಮ್ ಜೊತೆಗಿಲ್ಲ, ನೆನಪಿಸ್ಕೊಳ್ತೇನೆ. ಇನ್ನು ಇಡೀ ಮೈದಾನವನ್ನ ಸ್ವಚ್ಛವಾಗಿಟ್ಟು ಕೀರ್ತಿ, ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ಪ್ರತಿಭೆಗಳು ಬೆಳಲಿಕ್ಕೆ ಕಾರಣಿಯಾದಂತವ್ರು ಯಾರು ಅಂದ್ರೆ ದಿವಂಗತ ಗಬ್ಬರ್ ಸರ್ ಅವರನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ತೇವೆ. ಡ್ರಾಯಿಂಗ್ ಅಂತ ಬಂದ್ರೆ ಪತ್ತಾರ್ ಸರ್ ಅವ್ರಿಗೆ ಇವತ್ತಿಗೂ ಕೂಡ ವಯಸ್ಸಾಗಿಲ್ಲ. ಕಾರಣ ಅವರು ಶಿಕ್ಷಣವನ್ನ ಪ್ರೀತಿಸಿದ್ರು, ಮಕ್ಕಳನ್ನ ಪ್ರೀತಿಸಿದ್ರು, ತಮ್ಮ ವೃತ್ತಿಯನ್ನ ಪ್ರೀತಿಸಿದ್ರು. ಆ ಕಾರಣಕ್ಕಾಗಿ ಇವತ್ತು ನಮ್ಮನ್ನ ನಾಚಿಸುವ ತರ ಉತ್ಸಾಹ, ಶಕ್ತಿಯನ್ನ ತುಂಬಿಕೊಂಡಿದ್ದಾರಲ್ಲ, ಅಂತ ಗುರುಗಳನ್ನ ನಾವು ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ? ಅದ್ರ ಆಚೆಗೆ ಬಂದಾಗ ನಮಗೆ ಭಜಂತ್ರಿ ಗುರುಗಳು, ಆನಂತರದಲ್ಲಿ ಮಸೂತಿ ಗುರುಗಳು ನಮಗೆ ಆ ಸಂದರ್ಭದಲ್ಲಿ ಕಲಿಸುವಂತ ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ತಲ್ಲ. ಇದೇ ವೇದಿಕೆ ಮೇಲೆ ಅನೇಕ ಜನ ಹಿರಿಯರಿದ್ದಾರೆ. ನಮ್ ಕೇಡ ಸರ್ ಅವರಿದ್ದಾರೆ, ನಂತರದಲ್ಲಿ ಕುಡ್ದಿನಿ ಸರ್ ಅವರಿದ್ದಾರೆ, ಬಾವಿಕಟ್ಟಿ ಸರ್ ಅವರಿದ್ದಾರೆ, ಹುಬ್ಬಳ್ಳಿ ಸರ್ ಅವರಿದ್ದಾರೆ. ಅದೇ ರೀತಿಯಾಗಿ ಅನೇಕ ಜನ ಮಸೂತಿ ಗುರುಗಳಿದ್ದಾರೆ. ಈ ಎಲ್ಲರನ್ನ ನೆನಪಿಸ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಇಬ್ಬರನ್ನ ನೆನಪಿಸ್ಕೋಬೇಕು. ಇವರೆಲ್ಲ ತರಗತಿ ಒಳಗಡೆ ಇದ್ಕೊಂಡು ನಮಗ್ ಶಿಕ್ಷಣ ಕೊಟ್ಟು ಬದುಕನ್ನ ರೂಪಿಸಿದ್ರೆ, ಶಿಕ್ಷಣ ನಡೆಯುವುದಕ್ಕೆ ಸರಳೀಕರಣಗೊಳಿಸಿರುವಂತವ್ರು ಯಾರು ಅಂದ್ರೆ, ನಮಗ್ ಬೇಕು ಅಂದಾಗ ನೀರು, ಶಾಲಾ ಕ್ಲಾಸ್ ರೂಮ್ ಗಳನ್ನ ಕ್ಲೀನ್ ಮಾಡಿ, ಸರಿಯಾದ ಸಮಯಕ್ಕೆ ನಮಗೆ ಊಟ ಕೊಡೋದಕ್ಕೆ ಲಕ್ಷ ಕೊಟ್ಟು ನಮ್ಮೆಲ್ಲರನ್ನ ಮಕ್ಕಳಂತೆ ಜೋಪಾನ ಮಾಡಿದಂತವ್ರು ಯಾರು ಅಂದ್ರೆ, ಈ ಶಾಲೆ ಕಣ್ಣುಗಳು ಯಾರು ಅಂದ್ರೆ ಒಂದು ನಾಗಪ್ಪನ ವಾಲಿ ಮತ್ತು ಈರಪ್ಪ ಚಲ್ಬಿಯವರನ್ನ ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಸ್ಟೆಲ್ ಒಳಗಡೆ ನಮಗ ಬಹಳ ಕಾಳಜಿ ವಹಿಸಿದಂತ ಜಾಲಿಮಿಂಚಿ ಸರ್ ಅವರು ಬಂದಿದ್ರು. ಅವ್ರು ನಮ್ ಜೊತೆ 24 ತಾಸು ಇದ್ದು ನಮ್ಮನ್ನ ಆರೈಕೆ ಮಾಡ್ತಾ ಇದ್ರು. ಅವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ ಗುರುಗಳು ಇದ್ದಾರೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದ ಮಾಡಿದವ್ರು ಏನ್ ಮಾಡಿದ್ರು ಅಂದ್ರೆ ಗುರುಗಳನ್ನ ಕರೆಸಲಿಲ್ಲ. ಮೊದಲ ಕಾರ್ಯಕ್ರಮ ಮಾಡಿದವರು ಬರೀ ಗುರುಗಳನ್ನ ಕರೆಸಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ರಾಜೀವ್ ಕೋನ್ರೆಡ್ಡಿ ಸರ್ ಅವರು, ಪತ್ತಾರ್ ಸರ್ ಅವರು, ಹುಬ್ಬಳ್ಳಿಯವರು, ಶಿವು ಕಂಬಳಿ ಸರ್ ಸೇರಿ ಅನೇಕ ಜನ ಈ ಬಳಗ ಸೇರಿ ಏನ್ ಮಾಡಿದ್ರು ಅಂದ್ರೆ ಸುತ್ತಮುತ್ತಲಿನ ಹಿರಿಯರನ್ನ ಕೂಡ ಕರೆಸಿದ್ರು. ಕರೆಸಿದ ಉದ್ದೇಶ ಏನು? ಒಂದೇ. ಯಾಕೆ ಅಂದ್ರೆ ಇಡೀ ಸುತ್ತಮುತ್ತಲಿನ ಗ್ರಾಮಗಳಿಗೆ ದೇವಸ್ಥಾನ ಅದು ಒಂದಲ್ಲ, ಎಲ್ಲರ ಮಕ್ಕಳು ಕೂಡ ಎಲ್ಲಾ ಊರಿನ ಜನನು ಕೂಡ ಕಲ್ತಾರ. ಈ ಸಂದರ್ಭದೊಳಗಡೆ ಈ ಶಾಲೆಯ ಭಾರ ಅವ್ರ ಮೇಲಿದ್ರ, ಅವ್ರ ಭಾರ ಶಾಲೆಯ ಮೇಲಿದೆ. ಹಾಗಾದ್ರೆ ಸಹಕಾರ ಕೊಟ್ಟಿರುವಂತ ಊರಿನವರನ್ನ ನಾವು ಮರಿಬಾರದು ಅನ್ನುವಂತ ಕಾರಣಕ್ಕ ಸುತ್ತಮುತ್ತಲಿನ ಹಳ್ಳಿಗಳ ಹಿರಿಯ ಗ್ರಾಮಸ್ಥರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಈ ಬ್ಯಾಚ್ನವ್ರಿಗೆ ನಾವ್ ಎಷ್ಟು ಸಾರಿ ಚಪ್ಪಾಳೆಯನ್ನ ಕೊಟ್ಟರು ಕೂಡ ಸಾಲೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕು, ಹಿರಿಯರಾಗಿರುವಂತ SP ವಿಜಯ್